ನಾನು ನಿಸರ್ಗ. ಇದು ವಿಶ್ವವಾಣಿ ಪ್ರಾಪರ್ಟಿ. ಇಂದು ನಾವು ಎಲ್ಲರೂ ಅತ್ಯಂತ ಪ್ರಮುಖವಾದ ವಿಷಯವಾಗಿರುವಂಥದ್ದು 2025-26 ಸಾಲಿನ ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಕುರಿತ ನೂತನ ನಿಯಮಗಳು ಮತ್ತು ಪಾವತಿ ವಿಧಾನಗಳ ಬಗ್ಗೆ ನೋಡೋಣ ಬನ್ನಿ. ಪ್ರತಿ ವರ್ಷ ಬಿಬಿಎಂಪಿ ತನ್ನ ಪ್ರಾಪರ್ಟಿ ಟ್ಯಾಕ್ಸ್ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರಲಿದೆ. ಹೆಚ್ಚಿನವರು ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿ ಹೇಗೆ ಮಾಡಬೇಕು, ಯಾವ ಸಮಯದೊಳಗೆ ಪಾವತಿಸಿದರೆ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಆನ್ಲೈನ್ನಲ್ಲಿ ಪಾವತಿ ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ಹೊಸ ನಿಯಮ, ರಿಯಾಯಿತಿ, ತಡ ಪಾವತಿ ಶುಲ್ಕ ಮತ್ತು ಪಾವತಿ ವಿಧಾನಗಳ ಕುರಿತು ಸಂಪೂರ್ಣವಾಗಿ ತಿಳಿಯೋಣ. ಮೊದಲಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಅಂದ್ರೇನು ನೋಡೋಣ ಬನ್ನಿ. ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ನೀವು ಹೊಂದಿರುವ ಮನೆ, ಫ್ಲಾಟ್, ಸೈಟ್ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಮೇಲೆ ಬಿಬಿಎಂಪಿ ವಿಧಿಸುವ ವಾರ್ಷಿಕ ತೆರಿಗೆಯಾಗಿದೆ. ಈ ತೆರಿಗೆ ಹಣವನ್ನು ಸರ್ಕಾರ ನಗರಾಭಿವೃದ್ಧಿ, ರಸ್ತೆಗಳು, ವಿದ್ಯುತ್, ನೀರು, ತ್ಯಾಜ್ಯ ನಿರ್ವಹಣೆ ಹೀಗೆ ಸಾರ್ವಜನಿಕ ಸೌಕರ್ಯಗಳಿಗೆ ಬಳಸುತ್ತೆ. ಇನ್ನು ಪ್ರಾಪರ್ಟಿ ಟ್ಯಾಕ್ಸ್ ಲೆಕ್ಕ ಹಾಕೋದು ಹೇಗೆ ತಿಳಿಯೋಣ ಬನ್ನಿ. ಬಿಬಿಎಂಪಿ ತನ್ನ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಯೂನಿಟ್ ಏರಿಯಾ ವ್ಯಾಲ್ಯೂ ಸಿಸ್ಟಮ್ ಮೂಲಕ ಲೆಕ್ಕ ಹಾಕಿ ತೆರಿಗೆ ನಿರ್ಧರಿಸುತ್ತೆ. ಅಂದರೆ ನಿಮ್ಮ ಮನೆಯ ಸ್ಥಳ, ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಬಳಕೆ ಪ್ರದೇಶ ಮತ್ತು ವಿಭಾಗೀಯ ವರ್ಗೀಕರಣದ ಮೇಲೆ ತೆರಿಗೆ ಎಷ್ಟೆಂದು ನಿರ್ಧಾರವಾಗುತ್ತೆ. ಉದಾಹರಣೆಯೊಂದಿಗೆ ಹೇಳೋದಾದ್ರೆ, ಝೋನ್ ಎ ಪ್ರದೇಶದಲ್ಲಿ 1200 ಚದರ ಅಡಿಯಲ್ಲಿ ಕಟ್ಟಿದ ಮನೆ ಇದ್ರೆ ಅದಕ್ಕೆ ತೆರಿಗೆ ಹೆಚ್ಚು. ಇನ್ನು ಝೋನ್ ಡಿ ಅಥವಾ ಈ ಪ್ರದೇಶಗಳಲ್ಲಿ ಅದೇ ಗಾತ್ರದ ಮನೆಗೆ ತೆರಿಗೆ ಕಡಿಮೆ ಇರುತ್ತೆ. ಈಗ 2025ರಲ್ಲಿ ತಂದಿರುವ ಹೊಸ ಬದಲಾವಣೆಗಳೇನು ನೋಡೋಣ ಬನ್ನಿ. 2025ರಿಂದ ಬಿಬಿಎಂಪಿ ಟ್ಯಾಕ್ಸ್ ಝೋನ್ ಬಗ್ಗೆ ಮರು ನಿರ್ಧಾರ ಮಾಡಿದೆ. ಕೆಲವು ಏರಿಯಾಗಳನ್ನು ರೆಸಿಡೆನ್ಷಿಯಲ್ ಪ್ಲಸ್ ಕಮರ್ಷಿಯಲ್ ಝೋನ್ ಆಗಿ ಪರಿವರ್ತಿಸಲಾಗಿದೆ. ಈ ಬಗ್ಗೆ ಬಿಬಿಎಂ ತನ್ನ ಆನ್ಲೈನ್ ಪೋರ್ಟಲ್ನಲ್ಲಿ ನವೀಕರಿಸಿದ ವಾರ್ಡ್ ಮ್ಯಾಪ್ ಮತ್ತು ರೇಟ್ ಚಾರ್ಟ್ ಪ್ರಕಟಿಸಿದೆ. ಇನ್ನು ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಮುಂದುವರೆದಿದೆ, ಆದರೆ ತಪ್ಪು ಮಾಹಿತಿ ನೀಡಿದ್ದರೆ ದಂಡ ಬೀಳುವುದು ಖಚಿತ. ಪ್ರಾಪರ್ಟಿ ಮಾಲೀಕತ್ವ ವರ್ಗಾವಣೆ ಮಾಡಿದರೆ ಹೊಸ ಮಾಲೀಕ 30 ದಿನಗಳೊಳಗೆ ಮಾಹಿತಿ ನವೀಕರಿಸಬೇಕು. ಗ್ರೀನ್ ಬಿಲ್ಡಿಂಗ್ ರಿಬೇಟ್ ಸ್ಕೀಮ್ ಅಡಿಯಲ್ಲಿ ಸೌರ ಪ್ಯಾನೆಲ್ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ರೆ ತೆರಿಗೆಯಲ್ಲಿ 5% ರಿಯಾಯಿತಿ ಸಿಗುತ್ತೆ. ಇನ್ನು ಲೇಟ್ ಪೇಮೆಂಟ್ ಫೈನ್, ತೆರಿಗೆ ಕಟ್ಟೋದು ತಡವಾದರೆ ಪ್ರತಿ ತಿಂಗಳಿಗೆ 2% ಹೆಚ್ಚುವರಿ ಬಡ್ಡಿ ವಿಧಿಸಲಾಗುತ್ತೆ. ಅಂದಹಾಗೆ ಬಿಬಿಎಂಪಿ ಕಡೆಯಿಂದ ಏನೆಲ್ಲ ರಿಯಾಯಿತಿ ಇದೆ ನೋಡೋಣ ಬನ್ನಿ. 2025-26 ಸಾಲಿನಲ್ಲೂ ಬಿಬಿಎಂಪಿ ಅರ್ಲಿ ಪೇಮೆಂಟ್ಗೆ ರಿಯಾಯಿತಿ ನೀಡ್ತಾ ಇದೆ. ಏಪ್ರಿಲ್ 30ರೊಳಗೆ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿಸಿದ್ರೆ 5% ರಿಯಾಯಿತಿ ಸಿಗುತ್ತೆ. ಭಾಗಶಃ ಪಾವತಿ ಮಾಡಿದರೆ ಅಥವಾ ಮೇ 1ರ ನಂತರ ಪಾವತಿಸಿದರೆ ಈ ರಿಯಾಯಿತಿ ಅನ್ವಯ ಆಗೋದಿಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿ ದಿನಾಂಕ ತಪ್ಪಿಸಿದರೆ ಪ್ರತಿ ತಿಂಗಳಿಗೆ 2% ದಂಡ ಗ್ಯಾರಂಟಿ. ಇನ್ನು ಟ್ಯಾಕ್ಸ್ ಪಾವತಿ ವಿಧಾನ ಹೇಗೆ ಹೇಳ್ತೀನಿ ಕೇಳಿ. ಬಿಬಿಎಂಪಿ ವೆಬ್ಸೈಟ್ಗೆ ತೆರಳಿ bbmp.karnataka.gov.inಗೆ ತೆರಳಿ ನಿಮ್ಮ ಪ್ರಾಪರ್ಟಿ ಐಡಿಯನ್ನು ನಮೂದಿಸಿ ಮಾಲೀಕರ ವಿವರ ಮತ್ತು ಟ್ಯಾಕ್ಸ್ ಲೆಕ್ಕಾಚಾರವನ್ನು ಪರಿಶೀಲಿಸಿ. ಪೇ ನಾವ್ಗೆ ತೆರಳಿ ಡೆಬಿಟ್ ಆರ್ ಕ್ರೆಡಿಟ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಪಾವತಿ ಮಾಡಬಹುದು. ನಂತರ ಡಿಜಿಟಲ್ ರೆಸಿಪ್ಟ್ ಡೌನ್ಲೋಡ್ ಮಾಡಿಕೊಳ್ಬೇಕು. ಎರಡನೆಯದು ಆಫ್ಲೈನ್ ವಿಧಾನ. ಬಿಬಿಎಂಪಿ ವಾರ್ಡ್ ಆಫೀಸ್ ಅಥವಾ ಬೆಂಗಳೂರು ಒನ್ ಸೆಂಟರ್ನಲ್ಲಿ ಚಲನ್ ಪಡೆದು ಪಾವತಿಸಬಹುದು. ಇಲ್ಲಿ ರೆಸಿಪ್ಟ್ನ ಕಾಪಿಯನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಅಗತ್ಯ. ಈಗ ಸೆಲ್ಫ್ ಅಸೆಸ್ಮೆಂಟ್ ಫಾರ್ಮ್ ತುಂಬುವುದು ಹೇಗೆ ಹೇಳ್ತೀನಿ ಕೇಳಿ. ವೆಬ್ಸೈಟ್ನಲ್ಲಿ ಪ್ರಾಪರ್ಟಿ ID ನಮೂದಿಸಿ, ಪ್ರಾಪರ್ಟಿ ಟೈಪ್ ಅಂದರೆ ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಅಂತ ಆಯ್ಕೆ ಮಾಡಿ, ಬಿಲ್ಟ್ ಆಪ್ ಏರಿಯಾ ಅಂದರೆ ಚದರ ಅಡಿಗಳಲ್ಲಿ ನಮೂದಿಸಿ, ಆಕ್ಯುಪೆನ್ಸಿ ಟೈಪ್ ಏನೆಂಬುದು ನಮೂದಿಸಿ, ಅಂದರೆ ಮಾಲೀಕರೇ ವಾಸ ಇರುವರೆ ಅಥವಾ ಬಾಡಿಗೆದಾರರು ಇರುವರೆ ಎಂಬುದನ್ನು ತಿಳಿಸಿ. ಸಿಸ್ಟಮ್ ಮೂಲಕ ಜನರೇಟ್ ಆದ ಟ್ಯಾಕ್ಸ್ ಅಮೌಂಟ್ ಪರಿಶೀಲಿಸಿ. ಟ್ಯಾಕ್ಸ್ ಪೇ ಮಾಡಿ ನಂತರ ಅಕ್ನಾಲೆಜ್ಮೆಂಟ್ನ ಸೇವ್ ಮಾಡಿಕೊಳ್ಳಿ. ಇನ್ನು ಲೇಟ್ ಫೀಸ್ ಮತ್ತು ದಂಡ ಏನೆಲ್ಲ ಇದೆ ನೋಡೋಣ ಬನ್ನಿ. ಪಾವತಿಯಲ್ಲಿ ವಿಳಂಬವಾದರೆ ಪ್ರತಿ ತಿಂಗಳಿಗೆ 2% ಬಡ್ಡಿ ವಿಧಿಸಲಾಗುತ್ತೆ. ತಪ್ಪು ಮಾಹಿತಿ ನೀಡಿದರೆ ಅಥವಾ ತಪ್ಪು ಜಾಗದಲ್ಲಿ ಪ್ರಾಪರ್ಟಿ ವರ್ಗೀಕರಿಸಿದರೆ Rs. 5,000-25,000 ದಂಡ ಬೀಳಬಹುದು. ಹೀಗಾಗಿ ಸೆಲ್ಫ್ ಅಸೆಸ್ಮೆಂಟ್ ತುಂಬುವಾಗ ಮಾಹಿತಿ ಸರಿಯಾಗಿರಬೇಕು. ಈಗ ಟ್ಯಾಕ್ಸ್ ಪಾವತಿ ವೇಳೆ ಆಗುವ ಸಾಮಾನ್ಯ ತಪ್ಪುಗಳೇನು ಹೇಳ್ತೀನಿ ಕೇಳಿ. ಹಳೆಯ ಪ್ರಾಪರ್ಟಿ ID ಬಳಸುವುದು, ಮನೆಯ ಎಕ್ಸ್ಟೆನ್ಷನ್ ಅಥವಾ ಅಡಿಷನ್ ಬಗ್ಗೆ ಅಪ್ಡೇಟ್ ಮಾಡದಿರುವುದು, ಝೋನ್ ಬದಲಾವಣೆ ಗಮನಿಸದೇ ಇರುವುದು, ಮನೆಯ ವಿಳಾಸ ನಮೂದಿಸುವಾಗ ತಪ್ಪು ಮಾಡುವುದು, ಕೊನೆಯದಾಗಿ ರೆಸಿಪ್ಟ್ ಡೌನ್ಲೋಡ್ ಮಾಡದೇ ಬಿಡುವುದು. ಗಮನಿಸಿ, ಪಾವತಿ ನಂತರ ರೆಸಿಪ್ಟ್ ಪ್ಲಸ್ ಟ್ರಾನ್ಸಾಕ್ಷನ್ ID ಎರಡನ್ನೂ PDF ರೂಪದಲ್ಲಿ ಸೇವ್ ಮಾಡಿಕೊಳ್ಳಿ. ಇನ್ನು ಟ್ಯಾಕ್ಸ್ ಪೇಮೆಂಟ್ ಪ್ರೂಫ್ ಯಾವಾಗ ಬೇಕು ಹೇಳ್ತೀನಿ ಕೇಳಿ.
ಪ್ರಾಪರ್ಟಿ ಮಾರಾಟ ಅಥವಾ ರಿಜಿಸ್ಟ್ರೇಷನ್ ವೇಳೆ ಖಾತಾ ವರ್ಗಾವಣೆ ಸಂದರ್ಭದಲ್ಲಿ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ಗೆ ಅರ್ಜಿ ಹಾಕುವಾಗ ಬ್ಯಾಂಕ್ ಲೋನ್ ಪಡೆಯುವಾಗ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಬೇಕೇ ಬೇಕು. ಅಂದಹಾಗೆ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಕೆಲ ಪ್ರಮುಖ ಮಾಹಿತಿ ಹೀಗಿದೆ. ಬಿಬಿಎಂಪಿ ಪ್ರತಿ ವರ್ಷ ದರ ಬದಲಾವಣೆ ಮಾಡುವ ಅಧಿಕಾರ ಹೊಂದಿದೆ. ತೆರಿಗೆ ಪಾವತಿಸದಿದ್ರೆ ನೋಟಿಸ್ ನೀಡಿ ಕಾನೂನು ಕ್ರಮ ಕೈಗೊಳ್ಳಬಹುದು. 3 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ರೆ ಪ್ರಾಪರ್ಟಿ ಲಾಕ್ ಅಥವಾ ಹರಾಜು ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯನ್ನು ಬಿಬಿಎಂಪಿ ಹೆಲ್ಪ್ ಡೆಸ್ಕ್ ನಂಬರ್ 08022975555ಗೆ ಸಂಪರ್ಕ ಮಾಡಿ ವಿವರವನ್ನು ಕೇಳಬಹುದು. ಅಂದಹಾಗೆ ಮಾಲೀಕರು ಪ್ರತಿ ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದನ್ನ ಒಂದು ಕೆಲಸ ಅಂತ ಮಾತ್ರ ಭಾವಿಸದೆ ಅದೊಂದು ಜವಾಬ್ದಾರಿ ಎಂದು ನೋಡಬೇಕು. ಸಮಯಕ್ಕೆ ಪಾವತಿ ಮಾಡಿದ್ರೆ ರಿಯಾಯಿತಿ ಕೂಡ ಸಿಗುತ್ತೆ. ಅಲ್ಲದೆ ಭವಿಷ್ಯದ ಯಾವುದೇ ವ್ಯವಹಾರಗಳು ಸರಳವಾಗಿ ನಡೆಯುತ್ತೆ. ನಿಮ್ಮ ಪ್ರದೇಶದ ಟ್ಯಾಕ್ಸ್ ಝೋನ್, ವಾರ್ಡ್ ನಂಬರ್ ಹಾಗೂ ಪರಿಷ್ಕೃತ ದರವನ್ನು ಬಿಬಿಎಂಪಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ. ಯಾವುದೇ ತಪ್ಪುಗಳಾದರೂ ಕಂಡುಬಂದರೂ ವಾರ್ಡ್ ಆಫೀಸ್ನಲ್ಲಿ ಸರಿಪಡಿಸಿಕೊಳ್ಳಬಹುದು. ಅಂತಿಮವಾಗಿ ಹೇಳೋದಾದರೆ ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿ ಪ್ರತಿ ನಾಗರಿಕನ ಕರ್ತವ್ಯ. ಹೊಸ ನಿಯಮಗಳ ಪ್ರಕಾರ ಸಮಯಕ್ಕೆ ಸರಿಯಾಗಿ ಪಾವತಿಸಿದ್ರೆ ದಂಡ ತಪ್ಪಿಸುತ್ತೆ, ರಿಯಾಯಿತಿಯೂ ಸಿಗುತ್ತೆ. ನೀವು ನಿಮ್ಮ ಈ ವರ್ಷದ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಪಾವತಿಸಿದ್ದೀರಾ? ನಿಮ್ಮ ಅನುಭವವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಈ ವಿಷಯ ಉಪಯುಕ್ತವಾಗಿದೆ ಅನ್ನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರಿಯಲ್ ಎಸ್ಟೇಟ್ ಮತ್ತು ಲೀಗಲ್ ಅಪ್ಡೇಟ್ಸ್ಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.